ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ದೀಪಾವಳಿಯ ಮೊದಲನೇ ದಿನ ಹಾಗೆ ತೋಟಕ್ಕೆ ಬಂದಿದ್ವಿ. ಯಾಕೆ ತೋಟಕ್ಕೆ ಬಂದಿದ್ವಿ ಅಂದ್ರೆ ನಮ್ಮ ತುಳುನಾಡಿನ ಒಂದು ಸಂಪ್ರದಾಯ ಇದೆ. ಬಲಿ ಚಕ್ರವರ್ತಿಯನ್ನು ಪೂಜೆ ಮಾಡುದು. ಯಾವ ತರ ಪೂಜೆ ಮಾಡುದು ಅಂದ್ರೆ ನೋಡಿ, ಇದು ಬಾಳೆ ಗಿಡ, ಅದನ್ನು ಕಟ್ ಮಾಡಿ ಒಳಗಿನ ಸಿಪ್ಪೆ ತೆಗೆದ ತಕ್ಷಣ ಅದು ನಾವು ಬಂಬೆ ಅಂತ ಹೇಳ್ತೇವೆ. ಆ ಬಲಿಚಕ್ರ ದೇವರು 3 ದಿನ ಈ ಬಂಬೆಯಲ್ಲಿ ಬಂದು ನಿಲ್ಲಿಸ್ತಾರೆ ಅಂತ ನಮ್ಮ ತುಳುನಾಡಿನವರ ಒಂದು ನಂಬಿಕೆ. ಹಾಗೆ ನನ್ನ ತಮ್ಮ ಬಂಬೆಯನ್ನು ರೆಡಿ ಮಾಡ್ತಿದ್ದ. ಹಾಗೆ ನೋಡಿ, ಈ ವಿಡಿಯೋಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ದ. ಹಾಗೆ ಬಂಬೆ ರೆಡಿ ಆಗ್ತಿತ್ತು. ಫೈನಲಿ ಬಂಬೆ ರೆಡಿ ಆಯಿತು. ಇನ್ನು ಮನೆಗೆ ತಗೊಂಡು ಹೋಗೋದು ಮಾತ್ರ ಬಾಕಿ. ಮನೆಗೆ ಬಂದ ತಕ್ಷಣ ನೋಡಿ, ನನ್ನ ಅಪ್ಪ ಬಂಬೆಯನ್ನು ರೆಡಿ ಮಾಡ್ತಿದ್ರು ಪೂಜೆಗೆ. ಸಂಜೆಗೆ ಬಂಬೆ ಇಟ್ಟ ತಕ್ಷಣ ತಮ್ಮ ಪಟಾಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ನಂತರ ಅಮಾವಾಸ್ಯೆ ಹೊತ್ತು ತಂದೆ ಗಾಡಿಗೆ ಪೂಜೆ ಅವರೇ ಮಾಡಿದ್ರು. ಅದೊಂದು ಸ್ಕೂಟಿ ಇದೆ. ಹಾಗೆ ಅಮ್ಮ ಕೂಡ ಅದಕ್ಕೆ ಸಹಾಯ ಮಾಡಿದ್ರು ಆರತಿಗೆ. ಫೈನಲಿ ಅಪ್ಪನ ಸ್ಕೂಟಿ ಹೀಗೆ ರೆಡಿ ಆಗಿತ್ತು. ಹಾಗೆ ನಾವು ತಂಗಿ ಮನೆಗೆ ಹೋದ್ವಿ. ಅಲ್ಲಿ ಅವರ ವಾಹನ ಪೂಜೆ ಇತ್ತು. ಅವರ ಫ್ಯಾಮಿಲಿದ್ದು ತುಂಬಾ ಗಾಡಿ ಬಂದಿತ್ತು, ಭಾವನವ್ರದ್ದು. ಹಾಗೆ ಅದು ಕೂಡ ಪೂಜೆ ಇತ್ತು. ಪುರೋಹಿತರು ಬಂದಿದ್ರು ಪೂಜೆ ಮಾಡ್ಲಿಕ್ಕೆ. ಹಾಗೆ ನನ್ನ ತಂಗಿ ಮಗಳ ಸೈಕಲ್ ಕೂಡ ಪೂಜೆ ಇತ್ತು. ಅವಳಿಗೆ ಪೂಜೆ ಅಂದ್ರೆ ತುಂಬಾ ಇಷ್ಟ. ಹಾಗೆ ನನ್ನ ಸೈಕಲ್ ಕೂಡ ಪೂಜೆ ಮಾಡಿ ಅಂತ ಹೇಳಿದ್ಲು. ಪೂಜೆ ಮಾಡಿದ್ರು. ಮತ್ತೆ ಅವರ ಫ್ಯಾಕ್ಟರಿ ಕೂಡ ಪೂಜೆ ಇತ್ತು. ನಂತರ ನಾವು ಮನೆಗೆ ಬಂದ್ವಿ. ನೋಡಿ, ಬಲೇಂದ್ರ ಪೂಜೆ ಹೇಗೆ ಮಾಡುದು. ಮೊದಲಿನ 5 ಕುಲ್ತಿಯನ್ನು ಕುತ್ತುದು. ನಂತರ ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗೆ ದೀಪಾವಳಿ ಆಚರಣೆ ಸ್ಟಾರ್ಟ್ ಆಯ್ತು ನಮ್ಮ ಮನೆಯಲ್ಲಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.